ಗೋನಾಗ್ ಎನ್ಕ್ಲೇವ್ ಪ್ಲಾಟ್ನಿಂದ ಯಾವುದೇ ತೊಂದರೆ ಇಲ್ಲ, ರೈತರು ಸುಳ್ಳು ಆರೋಪವನ್ನ ಮಾಡ್ತಾ ಇದ್ದಾರೆ ಎಂದು ವೆಂಕಟೇಶ್ ಪಾಟೀಲ್ ಹೇಳಿದ್ದಾರೆ. ಲಕ್ಷ್ಮೇಶ್ವರ ಪಟ್ಟಣದ ದೊಡ್ಡೂರು ರಸ್ತೆಯಲ್ಲಿ ನೂತನವಾಗಿ ಎಲ್ಲಾ ಮೂಲಭೂತ ಸೌಲಭ್ಯಗಳೊಂದಿಗೆ ಸುಮಾರು 22 ಎಕರೆಗೂ ಹೆಚ್ಚು ಜಮೀನನ್ನ ಖರೀದಿಸಿ ಸರ್ಕಾರದಿಂದ ಅನುಮತಿಯನ್ನ ಪಡೆದು ಮುಂದಿನ ಹೊಸ ಅಭಿವೃದ್ಧಿಯ ಬೆಳವಣಿಗೆಯ ದೃಷ್ಟಿಕೋನವನ್ನ ಇಟ್ಟುಕೊಂಡು ಉದ್ಯಮಿಗಳು, ಸಮಾಜ ಪರಿವರ್ತನೆಯ ಚಿಂತಕರಾದ ಶಂಕರ್ ಪಾಟೀಲ್ ಅವರು ನೂತನವಾಗಿ ಗೋನಾಗ್ ಎನ್ಕ್ಲೇವ್ ಒಂದು ಪ್ರತಿಷ್ಠೆಯ ಸಂಕೇತ ಪ್ರೀಮಿಯಂ ಐಷಾರಾಮಿ ಬಡಾವಣೆ ಲೇಔಟ್ ಅನ್ನ ನಿರ್ಮಿಸಿದ್ದಾರೆ. ಲೇಔಟ್ ಪಕ್ಕದಲ್ಲಿರುವ ಯಾವುದೇ ರೈತರ ಜಮೀನುಗಳಿಗೆ ಯಾವುದೇ ತರಹದ ಹಾನಿ ಉಂಟು ಮಾಡುವ ಉದ್ದೇಶ ಅವರದಿಲ್ಲ. ಅವರು ನಿರ್ಮಾಣ ಮಾಡಿರುವ ಲೇಔಟ್ ಬಡಾವಣೆಯ ಪ್ರತಿ ಬೀದಿಗೂ ಒಳಚರಂಡಿಯ ಪ್ರತ್ಯೇಕ ಪೈಪ್ಲೈನ್ ಅನ್ನು ಅಳವಡಿಸಿದ್ದಾರೆ. ಹಾಗೂ ಮಳೆ ನೀರು ಸಹ ಚರಂಡಿ ಮೂಲಕ ನೀರು ಸಾಗಬೇಕು. ಹಾಗೆ ಚರಂಡಿಯನ್ನ ನಿರ್ಮಾಣ ಮಾಡಿದ್ದಾರೆ. ಹಾಗೂ ಇವರ ಲೇಔಟ್ನ ನೀರು ಯಾವುದೇ ರೈತರ ಜಮೀನಿಗೂ ಹೋಗೋದಿಲ್ಲ. ಹಾಗೇನಾದ್ರೂ ಇವರ ಲೇಔಟ್ ಮುಖಾಂತರ ಪಕ್ಕದ ರೈತರ ಜಮೀನಿಗೆ ಹೋಗಿ ಏನಾದ್ರೂ ಹಾನಿ ಸಂಭವಿಸಿದ್ರೆ ಅದಕ್ಕೆ ಸೂಕ್ತ ಪರಿಹಾರವನ್ನ ಸಹ ಮಾಡಲು ಸಿದ್ಧವಿದ್ದಾರೆ. ಪಕ್ಕದ ಜಮೀನಿನ ರೈತರು ವಿನಾಕಾರಣ ಗೋನಾಗ್ ಎನ್ಕ್ಲೇವ್ ಲೇಔಟ್ ನಿರ್ಮಾಣದಿಂದ ನಮ್ಮ ಜಮೀನಿಗೆ ಲೇಔಟ್ ನೀರು ಹರಿದು ಬಂದು ನಮ್ಮ ಜಮೀನು ಬೆಳೆ ಹಾಳಾಗ್ತಾ ಇದೆ ಎಂದು ಆರೋಪ ಮಾಡ್ತಾ ಇರುವುದು ಸರಿಯಲ್ಲ. ನಿಮ್ಮ ಜಮೀನಿಗೆ ಏನಾದ್ರೂ ಹಾನಿ ಆಗ್ತಾ ಇದ್ರೆ ಅದನ್ನ ಎಲ್ಲರೂ ಸೇರಿ ಸರಿಪಡಿಸೋಣ ಎಂದು ಆರೋಪ ಮಾಡ್ತಾ ಇರುವ ರೈತರಿಗೆ ಮನವರಿಕೆ ಮಾಡಿದ್ದಾರೆ. ರಿಯಲ್ ಎಸ್ಟೇಟ್ ತಾಲೂಕಾ ಅಧ್ಯಕ್ಷರಾದ ಮೌಲಾಲಿ ಮುಲ್ಲಾ ಅವರು ಮಾತನಾಡಿ, ಗೋನಾಗ್ ಎನ್ಕ್ಲೇವ್ ಲೇಔಟ್ ಮಾಲೀಕರಾದ ಶಂಕರ್ ಪಾಟೀಲ್ ಅವರು ಯಾವುದೇ ರೈತರಿಗೆ ತೊಂದರೆ ಕೊಟ್ಟು ಲೇಔಟ್ ನಿರ್ಮಾಣ ಮಾಡಿ ಅದರಿಂದ ದುಡ್ಡು ಮಾಡಬೇಕು ಎಂಬ ಉದ್ದೇಶವನ್ನ ಹೊಂದಿದವರಲ್ಲ. ಅವರು ಲಕ್ಷ್ಮೇಶ್ವರ ಮಾತ್ರ ಅಲ್ಲದೆ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಸಹ ಇಂತಹ ಹಲವಾರು ಲೇಔಟ್ಗಳನ್ನ ನಿರ್ಮಾಣ ಮಾಡಿ ಹೆಸರು ಪಡೆದಿದ್ದಾರೆ. ಅವರು ನಿರ್ಮಾಣ ಮಾಡಿರುವ ಲೇಔಟ್ನಿಂದ ಯಾವುದೇ ರೈತರ ಜಮೀನಿಗೆ ನೀರು ಹರಿದು ಹೋಗಿ ತೊಂದರೆ ಆದ್ರೆ ಅದರ ಬಗ್ಗೆ ಅವರೊಂದಿಗೆ ಮಾತನಾಡಿ ಅದಕ್ಕೆ ಸೂಕ್ತ ಪರಿಹಾರ ಕಂಡುಕೊಳ್ಳೋಣ ಎಂದು ರೈತರಿಗೆ ಮನವರಿಕೆ ಮಾಡಿದರು. ಈ ಸಮಯದಲ್ಲಿ ಫಕೀರಪ್ಪ ದಾನಿ, ಬಸನಗೌಡ ಪಾಟೀಲ್ ಇತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ವೀರಣ್ಣ ಹಡಪದ್, ಪ್ರಜಾಪವರ್ ಟಿವಿ, ಲಕ್ಷ್ಮೇಶ್ವರ. ಬ್ಯೂರೋ ರಿಪೋರ್ಟ್ ವೀರಣ್ಣ ಹಡಪದ್, ಎನ್ಕೆಎಸ್ ಟಿವಿ 4 ಲಕ್ಷ್ಮೇಶ್ವರ. ಗೋನಾಗ್ ಲೇಔಟ್ ಇವತ್ತಿನ ಒಂದು ಲೇಔಟ್ ನಾವು ಎಲ್ಲ ಜನರಿಗೆ ಒಂದು ಅನುಕೂಲ ಆಗಲಿ ಅಂತ ನಾವು ಮಾಡಿದ್ವಿ. ಇವರು ಬಾಜು ಹೊಲದವ್ರಿಗೆ ಯಾರಿಗೆ ತೊಂದರೆ ಕೊಡಬೇಕು, ತೊಂದರೆ ಮಾಡಿ ನಾವು ಲೇಔಟ್ ಮಾಡಿ ಇದ್ರೊಳಗೆ ಬದುಕಬೇಕನ್ನೋ ಒಂದು ವಿಚಾರ ಇಲ್ಲ. ಆದರೆ ಯಾಕೆ ಇದು ಪದೇ ಪದೇ ಅಪಾದಮ ಯಾಕೆ ಮಾಡ್ತಾರೆ ಇವರು? ಕೆಲವೊಂದು ವಿಷಯಕ್ಕೆ ಹೊಲ ಅಂದಾಗೆ ನೀರು ಸರ್ಕ್ಯುಲೇಷನ್ ಇರೋದೆ, ಒಂದಲ್ಲಿದ್ದ ಒಂದು ಹೊಲಕ್ಕೆ ನೀರು ಹೊಕ್ಕ ಇರ್ತೈತಿ. ಇದೆಲ್ಲ ಮಾಮೂಲಿ. ಬಂದ್ ಮಾಡಪ್ಪ ಅಂತಂದ್ರೆ ಬಂದ್ ಮಾಡ್ಕೊಳಕ್ಕೆ ಬರ್ತೈತಿ. ಅದು ಅವ್ರ ನೀರು ಅವಲ್ಲ, ಅವ್ರು ಹೊಲ್ದಾಗ ಹೋಗತ್ತಲ್ಲ. ಅದು ನಾಳೆ ಈ ಕಡೆ ಸೈಡು ಒಂದು ಕಾಲುವೆ ಕೊಟ್ಟತಿ. ಎಲ್ಲ ಜನರಿಗೆ ಏನು ತೊಂದರೆ ಆಗ್ಬಾರ್ದು ಅಂತೇಳಿ ಒಳ್ಳೆ ಅಲ್ಲಿ ಸಿಡಿ ಹಾಕಿ ಕೊಟ್ಟತಿ. ಈಗ ಅವರು ಕೆಲ ರೈತರ ಬಂದು ನಮ್ಮ ಹೊಲದಲ್ಲಿ ನೀರು ಹರಿದು ಹೋಗತಿ ಅಂಥೇಳಿ ಆರೋಪ ಮಾಡಕತ್ತಾರ. ಯಾವುದೇ ಥರದ ನೀರು ನಾವು ಅವ್ರ ಹೊಲಕ್ಕೆ ಹೋಗಿದ್ರೆ, ಮಳೆ ನೀರು ಬಿಟ್ಟು ಯಾವುದೇ ಥರ ನೀರು ಹೋದ್ರೆ ನಾವು ಅದಕ್ಕೆ ಕ್ರಮ ಕೈಗೊಳ್ತೇವೆ. ನಾವು ರೈತರಿಗೆ ತೊಂದರೆ ಕೊಡಬೇಕಂತ ಯಾವುದು ನಾವು ಉದ್ದೇಶ ಇಲ್ಲ. ರೈತರಿಗೆ ಅನ್ಯಾಯ ಮಾಡಿ ಲೇಔಟ್ ಮಾಡಬೇಕಂತ ಅವರು ಮಾಲಕರದ ಉದ್ದೇಶ ಅಂತೂ ಇಲ್ಲ. ಇಷ್ಟು ಹೇಳಿ ನಾನು 2 ಮಾತು ಮುಗಿಸ್ತೇನೆ.